ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ ಕರೆಕ್ಷನನ್ನು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ನಲ್ಲಿ ಹೆಸರು, ಡೇಟ್ ಆಫ್ ಬರ್ತ್, ತಂದೆ ಹೆಸರು ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗೂಗಲ್ ಸರ್ಚಲ್ಲಿ NSDL ಪ್ಯಾನ್ ಅಂತ ಸರ್ಚ್ ಮಾಡಿ. NSDL ಪ್ಯಾನ್ ಅಂತ ಸರ್ಚ್ ಮಾಡಿದಾಗ ಫಸ್ಟ್ ಲಿಂಕ್ ಬರುತ್ತೆ ನಿಮಗೆ, NSDL ಪ್ಯಾನ್ ಆನ್ಲೈನ್ ಸರ್ವಿಸ್ ಅಂತ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ, ಟ್ಯಾಕ್ಸ್ ಇನ್ಫಾರ್ಮೇಷನ್ ನೆಟ್ವರ್ಕು. ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಈ ರೀತಿಯಾಗಿ ಬರುತ್ತೆ. ಇದನ್ನು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಅಂತಿದೆ. ಅಪ್ಲಿಕೇಶನ್ ಟೈಪನ್ನು ಸರ್ಚ್ ಮಾಡ್ಕೊಳ್ಳಿ. ನೋಡಿ, ನ್ಯೂ ಪ್ಯಾನು, ಇಂಡಿಯನ್ ಸಿಟಿಜನ್ನು, ಇಂಡಿಯನ್ ಎಂಟಿಟಿ, ನ್ಯೂ ಪ್ಯಾನು ಮತ್ತು ಫಾರಿನ್ ಸಿಟಿಜನ್ನು, ಫಾರಿನ್ ಎಂಟಿಟಿ ಅಂತ ಈ ರೀತಿಯಾಗಿ ಹಲವಾರು ಬರುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಡಿ. ನಮಗೆ ಚೇಂಜ್ ಮಾಡ್ಕೋಬೇಕು, ಅದು ಕರೆಕ್ಷನ್ ಅಂತ ಲಾಸ್ಟ್ ಇದೆ ನೋಡಿ, ಚೇಂಜ್ ಕರೆಕ್ಷನ್ ಅಂತ, ಅದನ್ನು ತೊಗೊಳ್ಳಿ. ಅದರ ನಂತರ ಇಲ್ಲಿ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತಿದೆ, ಇಂಡಿವಿಜುವಲ್ ಅಂತ ತೊಗೊಳ್ಳಿ. ಇಂಡಿವಿಜುವಲ್ ಅಂತ ತೊಗೊಂಡು ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಮಿಡ್ಲ್ ನೇಮ್ ಅಂತೆಲ್ಲ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮದು ಯಾವ ರೀತಿ ಹೆಸರಿದೆ ಅಥವಾ ಈಗೇನು ಹೆಸರು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಏನಾಗಬೇಕು ಆ ಒಂದು ಹೆಸರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮಾಡ್ಕೊಂಡಂಥ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಈ ಒಂದು ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಏನು ಮಾಡ್ಕೊತಿರಲ್ಲ ಆ ಒಂದು ಡೇಟನ್ನೇ ಹಾಕಬೇಕಾಗುತ್ತೆ. ಯಾವ ಡೇಟ್ ನಿಮಗೆ ಆಧಾರ್ ಕಾರ್ಡಲ್ಲಿ ಇರುತ್ತೆ ಅದೇ ಡೇಟು ಹಾಕ್ಕೊಳ್ಳಿ. ಮತ್ತು ಹೆಸರು ಕೂಡ ಅಷ್ಟೇ, ಏನು ಹೆಸರು ಆಗಬೇಕಾಗಿತ್ತು ತಿದ್ದುಪಡಿ ಆ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಕರೆಕ್ಷನ್ ಮಾಡ್ತಾಯಿದ್ವಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಡೇಟ್ ಆಫ್ ಬರ್ತು ಮತ್ತು ಹೆಸರು ಏನಾದರೂ ಕರೆಕ್ಷನ್ ಇದ್ದರೆ ನಿಮ್ಗೆ ಯಾವ್ದು ಹೆಸರು ಬೇಕು, ಯಾವ ಡೇಟ್ ಆಫ್ ಬರ್ತ್ ಬೇಕು ಅದನ್ನೇ ಇವಾಗ ಹಾಕೋಬೇಕು ಸ್ಟಾರ್ಟಿಂಗಲ್ಲೇ. ಅದಾದ ನಂತರ ಇಮೇಲ್ ID ಕೇಳುತ್ತೆ. ಇಮೇಲ್ ID, ಮೊಬೈಲ್ ನಂಬರ್ ಕೇಳುತ್ತೆ. ಇಮೇಲ್ ID, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆದ ನಂತರ ವೆದರ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಪ್ಯಾನ್ ನಂಬರ್ ಕೇಳುತ್ತೆ. ಆಲ್ರೆಡಿ ಪ್ಯಾನ್ ಕಾರ್ಡ್ ಏನಿರುತ್ತಲ್ಲ ನಿಮ್ಮ ಹತ್ರ, ಆ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ ನಂಬರನ್ನು ಹಾಕ್ಕೊಳ್ಳಿ, ಮಿಸ್ಟೇಕ್ ಆಗಬಾರ್ದು. ಪ್ಯಾನ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ಕನ್ಸೆಂಟ್ ಕೇಳುತ್ತೆ. ಆ ಒಂದು ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಕನ್ಸೆಂಟ್ ಟಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಮಾಡಿದ ನಂತರ ಐ ಆಮ್ ನಾಟ್ ರೋಬೋಟ್ ಅಂತ ಇದೆ, ಈ ರೀತಿ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತಂದು ಓಕೆ ಅಂತ ಬರುತ್ತೆ. ರೈಟ್ ಮಾರ್ಕ್ ಬಂದಿದೆ. ಮಾಡಿದ ನಂತರ ನೀವು ಸಬ್ಮಿಟನ್ನು ಮಾಡಿ. ಸಬ್ಮಿಟ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಟೋಕನ್ ನಂಬರ್ ಬರುತ್ತೆ ನೋಡಿ. ಯುವರ್ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಆ್ಯಂಡ್ ಟೋಕನ್ ನಂಬರ್ ಈಸ್ ಸಕ್ಸಸ್ಫುಲ್ಲಿ ಜನರೇಟೆಡ್ ಅಂತ ಬಂದಿದೆ. ಈ ಒಂದು ಟೋಕನ್ ನಂಬರನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಮಾಡಿದಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. 4 ಸ್ಟೆಪ್ಪಲ್ಲಿ 1 ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು 3 ಸ್ಟೆಪ್ಪನ್ನು ಬಾಕಿ ಇದೆ. ಇಲ್ಲಿ ಸಬ್ಮಿಟ್ ಡಿಜಿಟಲಿ ಥ್ರೂ KYC ಆ್ಯಂಡ್ ಸೈನ್ ಪೇಪರ್ಲೆಸ್ ಅಂತಿದೆ. ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ಫಸ್ಟ್ ಒಂದು ಆಪ್ಷನನ್ನು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಸ್ಕ್ಯಾನ್ ಮಾಡಿ ಸಿಗ್ನೇಚರ್, ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಮ್ಗೆ ಬೇಕಾದ ಸಿಗ್ನೇಚರ್ ಬೇಕು ಅಂದರೆ ಸೆಕೆಂಡ್ ಒಂದು ತೊಗೋಬೇಕು. ಇಲ್ಲ ಮ್ಯಾನುವಲ್ ಆಗಿ ಫೋನ್ ನಂಬರ್ ಲಿಂಕ್ ಇಲ್ಲ ಅಂದರೆ ನೀವು ಫಾರ್ವರ್ಡ್ ಅಪ್ಲಿಕೇಶನ್, ಡಾಕ್ಯುಮೆಂಟ್, ಫಿಸಿಕಲಿ ಅಂತ ಒಂದು ಥರ್ಡ್ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಟ್ಟು 3 ರೀತಿಯಲ್ಲಿ ಅಪ್ಲಿಕೇಶನ್ ಇದೆ. ಇಲ್ಲಿ ನಾನು ಪೇಪರ್ಲೆಸ್ ಮಾಡ್ತಾಯಿದ್ದೀನಿ KYC, ಹಾಗಾಗಿ ಫಸ್ಟ್ ಒಂದು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ವೆದರ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಈಸ್ ರಿಕ್ವೈರ್ಡ್ ಅಂತಿದೆ, ಎಸ್ ಅಂತ ಟಿಕ್ ಮಾಡಬೇಕು. ಫಿಸಿಕಲ್ ಪ್ಯಾನ್ ಕಾರ್ಡ್ ಅಂದರೆ ನೀವು ಹಾರ್ಡ್ ಕಾಪಿ ನಿಮಗೆ ಪೋಸ್ಟಿಗೆ ಬರಬೇಕಲ್ಲ ಪ್ಯಾನ್ ಕಾರ್ಡು, ಹಾಗಾಗಿ ಇದು ಎಸ್ ಅಂತ ತೊಗೋಬೇಕು. ನೋ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಪೋಸ್ಟ್ ಮುಖಾಂತರ ಬರೋದಿಲ್ಲ. ಹಾಗಾಗಿ ಯಾವಾಗಲೂ ಇದನ್ನು ಎಸ್ ಅಂತ ತೊಗೊಳ್ಳಿ. ಎಸ್ ಅಂತ ತೊಗೊಂಡಾಗ ಮಾತ್ರ ನಿಮಗೆ ಆನ್ಲೈನ್ ಪೇಮೆಂಟ್ ಕಟ್ ಆಗುತ್ತೆ. ನೋ ಅಂತ ತೊಗೊಂಡಾಗ ನಿಮಗೆ ಕಟ್ ಆಗೋದಿಲ್ಲ. ಹಾಗೆ ಎಸ್ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಅದಂತ ಪರ್ಮನೆಂಟ್ ಪ್ಯಾನ್ ಕಾರ್ಡ್ ನಂಬರ್ ನಿಮಗೆ ಶೋ ಆಗ್ತಾ ಇದೆ. ಆವಾಗಲೇನು ಹಾಕಿರ್ತೀರಲ್ಲ ಪ್ಯಾನ್ ಕಾರ್ಡ್ ನಂಬರು, ಅದು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ನಾನು ವಿದ್ಯಾರ್ಥಿದು ಜನ್ಮ ದಿನಾಂಕ ಮತ್ತು ಹೆಸರನ್ನು ತಿದ್ದುಪಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಆಧಾರ್ ನಂಬರ್ ಓನ್ಲಿ ಇಂಡಿವಿಜುವಲ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗುತ್ತೆ. ಲಾಸ್ಟ್ 4 ಡಿಜಿಟ್ ಅಂತ ಕೇಳಿದರೆ ಎಂಟರ್ ಆಧಾರ್ ಲಾಸ್ಟ್ 4 ಡಿಜಿಟ್ ಅಂತ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಒಂದು ಕೊನೆಯ 4 ನಂಬರನ್ನು ಇಲ್ಲಿ ಕೇಳ್ತಾ ಇದೆ. ಆ ಒಂದು ನಂಬರನ್ನ ಹಾಕ್ಕೊಳ್ಳಿ. ಹಾಕೊಂಡ ನಂತರ ನಂಬ್ತೀರಿ ಆ ಇಯರ್ ಬೈ ಅಗ್ರಿ ದೇಟ್ ಫೋಟೋಗ್ರಫಿ ಅವೈಲೇಬಲ್ ಇನ್ ಆಧಾರ್ ಶಾಲ್ ಬಿ ಪ್ರಿಂಟೆಡ್ ಅಂತ ಪ್ಯಾನ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ಆ ಒಂದು ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಫುಲ್ ನೇಮ್ ಆಫ್ ಅಪ್ಲಿಕೆಂಟ್ ಅಂತ ಬಂದಿದೆ. ಆಲ್ರೆಡಿ ನಾನು ನೇಮು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಯಾವ ಹೆಸರು ನನಗೆ ತಿದ್ದುಪಡಿ ಆಗಬೇಕು ಆ ಹೆಸರು ಹಾಕ್ಕೊಂಡಿದ್ದೀನಿ. ಯಾವ ಡೇಟ್ ಆಫ್ ಬರ್ತ್ ಆಗಬೇಕು ಆ ಒಂದು ಡೇಟ್ ಆಫ್ ಬರ್ತ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಜೆಂಡರ್ ಅಂತಿದೆ, ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅಂತ ಬಂದಿದೆ. ಅಪ್ಲಿಕೇಬಲ್ ಓನ್ಲಿ ಫಾರ್ ಇಂಡಿವಿಜುವಲ್ ಅಪ್ಲಿಕೇಶನ್ ಅಂತ ಇದೆ. ಕೆಳಗಡೆ ತಂದೆ ಮತ್ತು ತಾಯಿ ಹೆಸರು ಹಾಕೋದಿರುತ್ತೆ. ಮುಂಚೆ ತಂದೆ ಹೆಸರು ಮಾತ್ರ ಕೇಳ್ತಾ ಇತ್ತು, ಇವಾಗ ತಂದೆ ಮತ್ತು ತಾಯಿ ಹೆಸರು ಎರಡೂ ಕೂಡ ಕೇಳ್ತಾ ಇದೆ. ಇದೊಂದು ಚೇಂಜ್ ಆಗಿದೆ ಹೊಸ ಒಂದು ಅಪ್ಲಿಕೇಶನ್ 2026ರಲ್ಲಿ. ತಾಯಿ ಹೆಸರು ಕೂಡ ಕಂಪಲ್ಸರಿ ಹಾಕಲೇಬೇಕು, ಹಾಕಿಲ್ಲ ಅಂದರೆ ಅಪ್ಲಿಕೇಶನ್ ಮುಂದೆ ಹೋಗೋದಿಲ್ಲ. ಇವಾಗ ಫಾದರ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ಫಾದರ್ ನೇಮನ್ನು ಹಾಕ್ಕೊತಾ ಇದ್ದೀನಿ. ಫಾದರ್ ನೇಮ್ದು ಫಸ್ಟ್ ನೇಮು, ಲಾಸ್ಟ್ ನೇಮು ಏನಿದೆ ಅದನ್ನು ನಿಮ್ಮದು ಹಾಕ್ಕೊಳ್ಳಿ. ಆ್ಯಸ್ ಪರ್ ಆಧಾರ್ ಕಾರ್ಡು, ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹಾಕ್ಕೊಳ್ಳಿ.
ಅದರ ನಂತರ ಅದೇ ಸೇಮು ಮದರ್ ನೇಮ್ ಅಂತಿದೆ. ಮದರ್ ನೇಮ್ ಕೂಡ ಅಷ್ಟೇ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ, ಆಪ್ಷನಲ್ ಅಂತ, ಬಟ್ ಅದು ಹಾಕಲೇಬೇಕು ಅಂತಿದೆ. ಲಾಸ್ಟಲ್ಲಿ ನಾವು ಹಂಗೆ ಸಬ್ಮಿಟ್ ಮಾಡಿ ಅದನ್ನು ಹಂಗೆ ಬಿಟ್ಟರೆ ಅದು ಎರರ್ ಬರ್ತಾಯಿದೆ. ಸೊ ಹಾಗಾಗಿ ಮದರ್ ನೇಮ್ ಹಾಕಲೇಬೇಕು. ಮದರ್ ನೇಮ್ ಹಾಕೊಂಡ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. 2ನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ 3ನೇ ಸ್ಟೆಪ್ ನಾವು ಮಾಡಬೇಕಾಗಿದೆ. 3ನೇ ಸ್ಟೆಪ್ಪಲ್ಲಿ ನಿಮಗೆ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ ಎಲ್ಲ ಕೇಳುತ್ತೆ ನೋಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ, ಇಲ್ಲಿ ಕಂಟ್ರಿ ಕೋಡ್ ಕೇಳ್ತಾ ಇದೆ. ಕಂಟ್ರಿ ಕೋಡ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರಿ ಕೋಡ್ ISD ಕೋಡ್ ಅಂತಿದೆ, ಅದನ್ನು ಕೂಡ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಮೊಬೈಲ್ ನಂಬರ್ ಶೋ ಆಗ್ತಾಯಿದೆ, ಇಮೇಲ್ ID ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಏರಿಯಾ SD ಕೋಡ್ ಅಂತ ಕೇಳ್ತಾ ಇದೆ, SD ಕೋಡ್ ಕೂಡ ಹಾಕ್ಕೊಳ್ಳಿ. ನಿಮಗೆ SD ಕೋಡ್ ಗೊತ್ತಿಲ್ಲ ಅಂದರೆ ಪಿನ್ ಕೋಡನ್ನು ಹಾಕೊಂಬಿಡಿ. ಅದರ ನಂತರದಲ್ಲಿ ಟಿನ್ ನಂಬರು, ಪಾಸ್ಪೋರ್ಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ, ಅವು ಯಾವುದು ಹಾಕೋಕೆ ಹೋಗಬೇಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ನಮಗೆ 4ನೇ ಸ್ಟೆಪ್ಪಿಗೆ ಬಂದಿದೆ. ಫೈನಲ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ಸು ಮತ್ತು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತು, ಪ್ರೂಫ್ ಆಫ್ ಪ್ಯಾನ್ ಕಾರ್ಡ್ ಕೇಳ್ತಾ ಇದೆ. ಇಷ್ಟು ಡಾಕ್ಯುಮೆಂಟನ್ನು ಕೊಡೋದಿರುತ್ತೆ ನಾವು. ಇಲ್ಲಿ ಎರಡಕ್ಕೂ ಕೂಡ ಆಧಾರ್ ಕಾರ್ಡ್ ತೊಗೊಂಡಿದೆ. ಅಡ್ರೆಸ್ ಪ್ರೂಫಿಗೆ ಮತ್ತು ಐಡೆಂಟಿ ಪ್ರೂಫಿಗೆ ಆಧಾರ್ ಕಾರ್ಡ್ ತೊಗೊಂಡಿದೆ. ಇವಾಗ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ನೋಡಿ ನಾನು SLC ಮಾರ್ಕ್ಸ್ ಕಾರ್ಡನ್ನು ಹಾಕ್ತಾಯಿದ್ದೀನಿ. ಸುಮಾರು ಕೊಟ್ಟಿದ್ದಾರೆ, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ಭಾಳಷ್ಟು ಲಿಸ್ಟ್ ಇರುತ್ತೆ. ಇದರಲ್ಲಿ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಆಫ್ ಪ್ಯಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಕೆಳಗಡೆ ಸೆಲ್ಫ್ ಅಂತ ತೊಗೊಳ್ಳಿ. ಸೆಲ್ಫ್ ಅಂದರೆ ನೀವೇ ಸ್ವಯಂ ಆಗುತ್ತೆ. ಇಲ್ಲಿ ವಿ ಹ್ಯಾವ್ ಎನ್ಕ್ಲೋಸ್ಡ್ ಅಂತ ಬಂದಿದೆ. ಸೊ ಇಲ್ಲಿ 2 ಅಂತ ತೊಗೊಳ್ಳಿ. ಆಧಾರ್ ಕಾರ್ಡು ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ 2 ಕೂಡ ಬೇಕಾಗುತ್ತೆ. 2 ಅಂತ ಹಾಕೊಂಡ ನಂತರ ಇಲ್ಲಿ ನಿಮ್ಮ ಪ್ಲೇಸ್ ಹಾಕ್ಕೊಂಡು ಪ್ಲೇಸ್ ಆದ ನಂತರ ಇಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಬರ್ತಾಯಿದೆ. ಇಲ್ಲಿ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ತಿದ್ದುಪಡಿ ಮಾಡ್ಕೊತಾ ಇದ್ದೀನಿ ವಿದ್ಯಾರ್ಥಿದು, ಹಾಗಾಗಿ SLC ಮಾರ್ಕ್ಸ್ ಕಾರ್ಡನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. PDF ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಮಾಡಿ ಸಬ್ಮಿಟ್ ಅಂತ ನಾನು ಕೊಟ್ಟಿದ್ದೀನಿ. ಸಬ್ಮಿಟ್ ಕೊಟ್ಟಾಗ ಸ್ವಲ್ಪ ಲೋಡಿಂಗ್ ತೊಗೊಂಡು ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. 8 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. 8 ಡಿಜಿಟ್ ಆಧಾರ್ ನಂಬರನ್ನ ಇಲ್ಲಿ ಎಂಟರ್ ಮಾಡ್ಕೊಂಡಾಗ ಮತ್ತೆ ಸರಿದೆ ಅಂತ ಚೆಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಹಾಕೊಂಡಾಗ ಮತ್ತೆ ಮೇಲಿಂದ ಕೆಳಗಡೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನೇನು ಫಿಲ್ ಮಾಡಿದ್ದೀರಿ ಇಷ್ಟೊತ್ತು ಅದೆಲ್ಲ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಫೈನಲಲ್ಲಿ. ಸೊ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ನಿಮ್ಮೊಂದು ವಿಳಾಸ, ಪಿನ್ ಕೋಡ್ ನಂಬರು ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ರೀಚೆಕ್ಕನ್ನು ಮಾಡ್ಕೋಬೇಕು. ಪ್ರಿವ್ಯೂ ಆಗಿ ನಿಮಗೆ ತೋರಿಸುತ್ತೆ. ಲಾಸ್ಟಲ್ಲಿ ನೋಡಿ ಪ್ರೊಸೀಡ್ ಅಂತಿದೆ, ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗಲಿ ಮೋಡ್ ಆಫ್ ಪೇಮೆಂಟ್ ಬಂದಿದೆ. 106 ರೂಪಾಯಿ ಪೇಮೆಂಟನ್ನು ಮಾಡಬೇಕು. ಅಗ್ರಿ ಅಂತ ಟಿಕ್ ಮಾಡ್ಕೊಂಡು ಪ್ರೊಸೀಡ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಪೇಮೆಂಟಿಗೆ ಬರುತ್ತೆ. ಕನ್ಫರ್ಮ್ ಪೇಮೆಂಟ್ ಅಂತ ಕೇಳ್ತಾ ಇದೆ. ಅಮೌಂಟ್ ಎಷ್ಟು ಕಟ್ಟಾಗುತ್ತೆ, ಟ್ರಾನ್ಸಾಕ್ಷನ್ ID ಅನ್ನೋದು ತೋರಿಸ್ತಾ ಇದೆ. ಮತ್ತು ಪೇ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಪೇಜಿಗೆ ಬರುತ್ತೆ. HDFC ಬ್ಯಾಂಕಿಂದು ಸ್ಮಾರ್ಟ್ ಗೇಟ್ವೇಗೆ ಬಂದಿದೆ. ಇಲ್ಲಿ UPI, ನೆಟ್ ಬ್ಯಾಂಕಿಂಗು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇದೆ, ಎಲ್ಲನಿದೆ. ನಮಗೆ ಈಜಿ ಆ್ಯಂಡ್ ಸೆಕ್ಯೂರ್ ಬೇಕಾಗಿದೆ ಅಂದರೆ ತುಂಬಾ ಈಜಿ ಅಂದರೆ UPI ತೊಗೋಬೇಕಾಗುತ್ತೆ. UPIನಲ್ಲಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇಂದ ಮಾಡ್ಬೋದು. ಮತ್ತು QR ಕೋಡ್ ಶೋ ಆಗುತ್ತೆ, ಅಲ್ಲಿ QR ಕೋಡ್ ನೀವು ತೊಗೊಂಡು ಪೇಮೆಂಟನ್ನು ಮಾಡಬೇಕು. UPI ನಂಬರ್ ಹಾಕಿ ಪೇ ಮಾಡ್ತಂದ್ರೆ ಕೂಡ ನಿಮಗೆ ಅವಕಾಶ ಇದೆ 2 ರೀತಿ. ಸೊ QR ಕೋಡ್ ಮಾಡೋದೇ ತುಂಬಾ ಬೆಟರ್ ಅಂತ ಅನಿಸುತ್ತೆ. ಇಲ್ಲಿ UPI ಅಂತ ಆಪ್ಷನ್ ಇದೆ ಲೆಫ್ಟ್ ಸೈಡಲ್ಲಿ, ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರೇಟ್ QR ಕೋಡ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ. ಮೇಲ್ಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ, ಮೇಲ್ಗಡೆ ಅಪ್ ಸೈಡು ನೋಡಿ, ಮೇಲ್ಗಡೆ ಜನರೇಟ್ QR ಕೋಡ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾಗ ನಿಮಗೆ QR ಕೋಡ್ ಶೋ ಆಗುತ್ತೆ. ಆ ಒಂದು QR ಕೋಡ್ಗೆ ಪೇಮೆಂಟನ್ನು ಮಾಡಬೇಕು. ಮಾಡಿದ ನಂತರ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಂಡು ಸಕ್ಸಸ್ಫುಲ್ಲಾಗಿ ನಿಮಗೆ ಓಕೆ ಆಗುತ್ತೆ. ಕಂಟಿನ್ಯೂ ವಿತ್ KYC ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಬರುತ್ತೆ. ಇವಾಗ ಆಟೋಮೆಟಿಕ್ಕಾಗಿ ನಿಮಗೆ ಒಂದು OTP ಬಂದಿರುತ್ತೆ ನೋಡಿ, ಇಲ್ಲಿ OTP ಅಂತ ಕೇಳ್ತಾ ಇದೆ. ಆಟೋಮೆಟಿಕ್ಕಾಗಿ OTP ಸೆಂಡ್ ಆಗಿರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ, ಕಂಟಿನ್ಯೂ ವಿತ್ ಸೈನ್ ಅಂತ. ಕೊನೆಯದಾಗಿ ಸೈನನ್ನು ಮಾಡಬೇಕು, ಹಸ್ತಾಕ್ಷರ. ಇಲ್ಲಿ ನಿಮಗೆ ಪ್ರೋಟೀನ್ ಪೇಜ್ಗೆ ಬರುತ್ತೆ. ಮೇಲೆ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ನಿಮ್ಮೊಂದು ಆಧಾರ್ ಕಾರ್ಡ್ ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಎಂಟ್ರ್ ಮಾಡ್ಕೊಂಡು ಸೆಂಡ್ OTP ಕ್ಲಿಕ್ ಮಾಡ್ಕೊಳ್ಳಿ. ಬಂದಿರುವಂಥ OTPಯನ್ನು ಹಾಕಿ ನಾನು OTP ವೆರಿಫೈ ಮಾಡ್ಕೊಂಡಿದ್ದೀನಿ. OTP ವೆರಿಫೈ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ಸಕ್ಸಸ್ಫುಲ್ಲಾಗಿ ನಿಮಗೊಂದು ಈ ರೀತಿಯಾಗಿ ಅಕ್ಲಾಜ್ಮೆಂಟ್ ಬರುತ್ತೆ ಲಾಸ್ಟಲ್ಲಿ. ಈ ಒಂದು ಅಕ್ಲಾಜ್ಮೆಂಟು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಈ ಒಂದು ಪಾಸ್ವರ್ಡ್ ಏನಪ್ಪ ಅಂದರೆ ನಿಮ್ಮದು ಜನ್ಮ ದಿನಾಂಕ ಏನಿರುತ್ತೆ ಆಧಾರ್ ಕಾರ್ಡ್ನಲ್ಲಿ, ಪ್ಯಾನ್ ಕಾರ್ಡ್ನಲ್ಲಿ, ಆ ಒಂದು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿ ಓಕೆ ಅಂತ ಕೊಟ್ಟಾಗ ಈ ಒಂದು ಅಕ್ಲಾಜ್ಮೆಂಟ್ ನಿಮಗೆ ಓಪನ್ ಆಗುತ್ತೆ ನೋಡಿ. ಇವಾಗ ಓಪನ್ ಆಗಿದೆ. ಈ ಒಂದು ಅಕ್ಲಾಜ್ಮೆಂಟನ್ನು ಒಂದು ಕಾಪಿ ನೀವು ಪ್ರಿಂಟ್ ತೆಗೆದು ಇಟ್ಕೋಬೇಕಾಗುತ್ತೆ. ಫ್ಯೂಚರಲ್ಲಿ ಬೇಕಾಗುತ್ತೆ ಸ್ಟೇಟಸ್ ಚೆಕ್ ಮಾಡೋದಕ್ಕೆ. ಏನಾದರೂ ಪ್ರಾಬ್ಲಮ್ ಆದಾಗ ನಿಮಗೆ ಸ್ಟೇಟಸ್ ನೋಡ್ಕೋಬೇಕಾದಾಗ ಬೇಕಾಗುತ್ತೆ.
ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಪ್ಯಾನ್ ಕಾರ್ಡ್ಗೆ ಕರೆಕ್ಷನ್ಗೆ ನೇಮು, ಡೇಟ್ ಆಫ್ ಬರ್ತು, ತಂದೆ ಹೆಸರು ಏನೇ ಇದ್ದರೂ ಕರೆಕ್ಷನನ್ನು ಮಾಡ್ಕೋಬೋದು. ಸೊ ಇದಿಷ್ಟು ಈ ಒಂದು ಪ್ಯಾನ್ ಕಾರ್ಡ್ ಕರೆಕ್ಷನ್ ಮಾಡೋದು ಹೇಳಿಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಏನೇ ಒಂದು ಏರಾರು ಬರ್ತಾಯಿದ್ರು ಕೂಡ ಕಮೆಂಟ್ ಮಾಡಿ, ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.